ಇದರರ್ಥ? ಏಕೆಂದರೆ ನೀನು ನನ್ನ ಪರಾಮರ್ಶೆಯನ್ನು ಒಪ್ಪದೆ ಶಾಸ್ತ್ರದ ನಿಯಮ ಹಾಗೂ ಸಮಯ ಪಾಲನೆಯನ್ನು ಉಲ್ಲಂಘಿಸಿದ್ದೀಯ. ಇದರ ಫಲಸ್ವರೂಪವಾಗಿ ಇಬ್ಬರು ಮಹಾಭಯಂಕರ ರಾಕ್ಷಸರು ನಿನ್ನ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾರೆ. ನಿನಗೆ ಪುತ್ರಾಪೇಕ್ಷೆ ಇತ್ತಲ್ಲವೇ? ಹಾಗಾದರೆ ಈಗ ನೀನು ಇಬ್ಬರು ಭಯಾನಕ ಅಸುರರಿಗೆ ಮಾತೆಯಾಗುತ್ತೀಯ. ಇಂತಹ ಅಸುರರು ಈ ಹಿಂದೆ ಜನಿಸಿರಲಿಲ್ಲ ಹಾಗೂ ಮುಂದೆ ಜನಿಸುವುದೂ ಇಲ್ಲ. ಇವರ ಜೀವನದಲ್ಲಿ ಕೇವಲ 2 ಲಕ್ಷವಿರುತ್ತದೆ. ಹೇ ಮಹಾದೇವ, ಭಗವಂತನೊಡನೆ ಶತ್ರುತ್ವ ಹಾಗೂ ಅವರ ಭಕ್ತರ ಮೇಲೆ ಅತ್ಯಾಚಾರ. 3 ಲೋಕಗಳಲ್ಲೂ ಇವರು ತಮ್ಮ ಅತ್ಯಾಚಾರಗಳಿಂದ ಹಾಹಾಕಾರ ಉಂಟು ಮಾಡುತ್ತಾರೆ. ಎಂದು ಇವರ ಅತ್ಯಾಚಾರ ಅಂತಿಮ ಘಟ್ಟ ತಲುಪುವುದೋ ಅಂದು ಇವರ ವಧೆ ಸ್ವಯಂ ಭಗವಂತ ವಿಷ್ಣುವೇ ಮಾಡುತ್ತಾರೆ. ಅವರಿಗೆ ಯಾರ ಪ್ರತೀಕ್ಷೆ ಇತ್ತು ಎಂದರೆ ತಮ್ಮ ಪರಮ ಶತ್ರುಗಳ ವಿನಾಶವನ್ನುಂಟು ಮಾಡಿ ದೇವತೆಗಳನ್ನು ಮಣಿಸುವಂತಹ ಯೋಧರ ಪ್ರತೀಕ್ಷೆ. ಅಸುರ ಕುಲಕ್ಕೆ ಇರುವುದು ಒಬ್ಬನೇ ಶತ್ರು, ವಿಷ್ಣು. ಎಂತ ನಿರ್ಲಜ್ಜ ಜನರಿವರು! ಮರ ಗಿಡ ಹಸು ಸಗಣಿಯ ಪೂಜೆನ ಮತ್ತೆ ಇವನು ರಾಜನ ನಪುಂಸಕ. ಈ ಕೀಟಗಳನ್ನೆಲ್ಲ ನಾನು ತ್ರಿಲೋಕದ ಮೇಲೆ ಅಧಿಕಾರ ಚಲಾಯಿಸಬೇಕೆಂದರೆ ಈ ಕೀಟಗಳನ್ನು ಬಿಡು. ಇವರ ಆತ್ಮಗಳ ಮೇಲೆ ನಾವೀಗ ದಾಳಿ ಮಾಡಬೇಕಾಗಿದೆ. ಇನ್ನು ಹಲವಾರು ಮೆಟ್ಟಿಲುಗಳನ್ನು ಏರುವುದು ಬಾಕಿ ಇದೆ ಸಹೋದರ. ಎಲ್ಲವನ್ನು ಕಸಿದುಕೊಳ್ಳುವ ಎಲ್ಲವನ್ನು. ಹಿರಣ್ಯಕಶ್ಯಪ, ನೆನಪಿಟ್ಟುಕೋ, ನಿನಗೆ ಅತಿ ಎತ್ತರಕ್ಕೆ ಹೋಗುವ ಆಸೆಯಲ್ಲವೇ? ಆದರೆ ಇಂದಿನಿಂದ ನೀನು ಕೇವಲ ನಿನ್ನ ವಿನಾಶದ ಕಡೆಗೆ ಹೋಗುವೆ. ಮುಂದೊಂದು ದಿನ ಬರುವುದು, ಆ ದಿನ ಇದೇ ಅಹಂಕಾರದ ಅಂತಿಮ ಮೆಟ್ಟಿಲಿಂದ ಕೆಳಗಿಳಿದು ಸ್ವತಃ ನೀನೇ ನಿನ್ನ ಸಾವನ್ನು ಆಹ್ವಾನಿಸುವೆ. ವಿಷ್ಣುವಿಗೆ ಅವಿತುಕೊಳ್ಳುವುದು ಇಷ್ಟ ತಾನೆ? ನಾನು ಭೂಲೋಕವನ್ನೇ ಮರೆಮಾಚುತ್ತೇನೆ, ಆಗ ಅವನು ಬರಲೇಬೇಕಲ್ಲವೇ? ವಿಷ್ಣುವು ಬರಲೇಬೇಕು. ಭೂಲೋಕಕ್ಕಲ್ಲ, ಭೂಮಿಯನ್ನ ಹುಡುಕುವುದಕ್ಕೆ. ಪ್ರತಿಕಾರದ ಸಮಯ. ಆ ವಿಷ್ಣುವಿಗೆ ಪ್ರಿಯವಾದ ಪ್ರತಿಯೊಂದು ಜೀವಿಯನ್ನು ಸರ್ವನಾಶ ಮಾಡಿ. ವಿಷ್ಣುವಿಗೆ ನೀನು ಸರಿಸಾಟಿಯಲ್ಲ. ವಿಷ್ಣುವನ್ನು ಎದುರಿಸಬೇಕಾದರೆ ಅವನಂತೆಯೇ ಶಕ್ತಿಶಾಲಿ ಆಗಬೇಕು ನೀನು. ಅದಕ್ಕಾಗಿ ನಾನು ಏನು ಮಾಡಬೇಕು ಗುರುದೇವ? ಬ್ರಹ್ಮದೇವನಿಗೆ ತಪಸ್ಸು ಮಾಡು. ನಿನ್ನ ಮನಸ್ಸು ಬಯಸುವ ವರದಾನ ನಿನಗೆ ಸಿಗುತ್ತದೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಎದ್ದೇಳು ಕಶ್ಯಪ ಪುತ್ರ ಹಿರಣ್ಯಕಶ್ಯಪ. ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೀನಿ ವತ್ಸ. ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ಎಲ್ಲವೂ ಹೇ
ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರಗಲಿ, ಮಾನವನಾಗಲಿ ಅಥವಾ ಪಶುವೇ ಆಗಲಿ, ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು, ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು, ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಯೋಗದಿಂದ ಪ್ರಾಪ್ತಿಯಾಗುವ ಎಲ್ಲ ಸಿದ್ಧಿಗಳನ್ನು ನನಗೆ ಪ್ರದಾನಿಸಿ 3 ಲೋಕದ ಯಶಸ್ಸು ಐಶ್ವರ್ಯ ನನ್ನದಾಗಲಿ. ಏಕೆಂದರೆ ಸಮಸ್ತ ಜೀವಿಗಳಿಗೆ ನಾನೇ ಸಾಮ್ರಾಟನಾಗಬೇಕು. ನನಗೆ ಅಖಂಡ ಶಕ್ತಿಯನ್ನು ಪ್ರದಾನಿಸಿ. ಹಾಗೆ ಈ ಸಂಪೂರ್ಣ ಬ್ರಹ್ಮಾಂಡದ ಶಕ್ತಿಶಾಲಿ ಪುರುಷನಾಗುವ ವರದಾನವನ್ನು ನೀಡಿ. ಹೇ ಬ್ರಹ್ಮದೇವ, ಅತಿ ಶಕ್ತಿಶಾಲಿ ಪುರುಷನಾಗಬೇಕು. ಇಂತಹ ಒಂದು ವರವನ್ನು ನಾನು ಇದುವರೆಗೂ ಯಾರಿಗೂ ನೀಡಿರುವುದಿಲ್ಲ. ಆದರೆ ಇದು ಕೂಡ ಸತ್ಯ ಅಲ್ಲವೇ? ನೀನು ಮಾಡಿರುವ ಭೀಷಣವಾದ ತಪಸ್ಸನ್ನು ಇದುವರೆಗೂ ಯಾರಿಂದಲೂ ಮಾಡಲು ಸಾಧ್ಯವಾಗಿಲ್ಲ, ಭವಿಷ್ಯದಲ್ಲಿ ಮಾಡಲು ಸಾಧ್ಯವಾಗುವುದೂ ಇಲ್ಲ. ತಥಾಸ್ತು. ನಾನು ಚಿರಂಜೀವಿಯಾದೆ, ಅಮರನಾದೆ, ಹಿರಣ್ಯ ಕಶ್ಯಪನೇ ಭಗವಂತ. ಯಾವಾಗ ಅಂಧಕಾರ ಹದ್ದು ಮೀರುತ್ತದೆಯೋ ಅಲ್ಲಿ ಪ್ರಕಾಶ ಪುನರ್ಜನ್ಮವನ್ನು ತಾಳುತ್ತದೆ. ಯಾವ ಸಾಮ್ರಾಜ್ಯ ಅಂಧಕಾರದ ಬಲದಿಂದಲೇ ಮೆರೆಯುತ್ತಿತ್ತೋ ಅಲ್ಲಿಯೇ ಒಂದು ಪವಿತ್ರ ಜ್ಯೋತಿ ಪ್ರಕಾಶಿತಗೊಳ್ಳಲು ಸಜ್ಜಾಗುತ್ತಲಿತ್ತು. ಅದರ ಹೆಸರೇ ಪ್ರಹ್ಲಾದ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ಇತಿಗರ್ಭ ಸಂಜಾರ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಓಡು 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 ಮುಂದೆ ನುಗ್ಗಿ ಓಡು, ಕಾಡು ಮೇಡು ಸುತ್ತಿ ನೋಡು, ಬೈರಿ ಓಡು ಕಾಡು. ಓಡು 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 ಗುರಿ ಹಿಂದೆ ಓಡು, ಚಿಟ್ಟೆ ಹುಲಿ ಸಿಂಹ ನೀನೆ ಬೈರಿ ಬೇಟೆಯಾಡು. ಜೈ ಜೈ ಬೋಲೋ ನೀನೆ ಮಹಾರಾಜ, ಅಡ್ಡ ಸಿಕ್ಕೋರ್ ಮಟ್ಟ ಹಾಕೋ ಜೊತೆ ಶಿವರಾಜ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು. ಕೆಲವೆಲ್ಲವೋ ಹರಿ ಕಪಟಿ ವಂಚಕಿ, ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಜು ನೀನಾಗಿದ್ದರೆ ಬಾ, ಅಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಂಡಿದ್ದರೆ ನಾನು ಹಿರಣ್ಯ ಕಶಿಪುವೆ ಅಲ್ಲ, ನಾನು ಹಿರಣ್ಯ ಕಶಿಪುವೆ ಅಲ್ಲ, ನಾನು ಹಿರಣ್ಯ ಕಶಿಪುವೆ ಅಲ್ಲ. असुरांतक रणपुंगव, परसुधर प्रचंड भार्गव, अंबा शांभवी शक्ति संभव, वीर विराट विभव, जनगण रक्षा दीक्षांकित पर बांधव. जय हो जय जय हो.
ಇಷ್ಟೊಂದು ಗಂಟಲು ಹರಿದುಕೊಳ್ಳುವೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ರೂಪಧಾರಿ ನಾಶ ಮಾಡುವ ದಿವದುರ್ಧರ, ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ, ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ, ಹರಿಯಾದ ರುದ್ರ. ಮೂರ್ಖ, ನೋಡು ನನ್ನನ್ನು, ನಾನು ನರನು ಅಲ್ಲ, ಹಾಗೆ ಪಶುವು ನಾನಲ್ಲ. ನಾನು ನರಸಿಂಹ. ಮುಳುಗುತ್ತಿರುವ ಸೂರ್ಯನನ್ನು ನೋಡು. ಈಗ ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಈಗ ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೋಡು, ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನೀನು ನನ್ನ ಮಡಿಲಲ್ಲಿರುವೆ. ಈಗ ಶಸ್ತ್ರದ ವಿಷಯಕ್ಕೆ ಬಂದರೆ, ನೋಡಿಲ್ಲಿ ನನ್ನ ಉಗುರುಗಳು. ಇದು ಸಜೀವವೂ ಅಲ್ಲ, ಹಾಗೆ ನಿರ್ಜೀವವೂ ಅಲ್ಲ. ಪ್ರೀತಿ ಮತ್ತು ಭಕ್ತಿಯೇ ಒಂದು ಭಾಷೆ. ಈ ತ್ರಿಲೋಕದ ಪ್ರತಿಯೊಂದು ಜೀವಿಯು ಅದನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಆದರೆ ಪ್ರೀತಿ ಮತ್ತು ಭಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು ಅತಿ ಅವಶ್ಯಕ. ಒಂದೇ ಹೆಸರಿನಿಂದ ಜೀವನದ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಆಗ ನಮ್ಮ ಪಯಣ ಸಾಗುತ್ತದೆ ಪ್ರೀತಿ ಮತ್ತು ಭಕ್ತಿಯ ಹಾದಿಯೆಡೆಗೆ. ಅದುವೇ ಧರ್ಮದ ಹಾದಿ. Lights on.